ಮುಚ್ಚಿ ಹಾಕೋದಕ್ಕೆ ಇನ್ಸ್ಪೆಕ್ಟರ್ ಲಂಚ ಪಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಡ್ಡಾಯ ರಜೆಯನ್ನ ಕೊಟ್ಟಿದ್ರೂ ಕೂಡ ಇದೀಗ ಮಹಿಳಾ ಠಾಣೆಗೆ ಪೋಸ್ಟಿಂಗ್ ಸಿಕ್ಕಿದೆಯಂತೆ. ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಕೇಸ್ನಲ್ಲಿ ಕಡ್ಡಾಯ ರಜೆಗೆ ಕಳಿಸಲಾಗಿತ್ತು. ಮುಖ್ಯಮಂತ್ರಿ ಪದಕವನ್ನ ಪಡೆದಿದ್ದಂತಹ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಸಂಬಂಧಪಟ್ಟಂತಹ ಮಾಹಿತಿ ಇದು. ಮೀನಾಕ್ಷಿ ಅನ್ನೋರ 3 ಲಕ್ಷ ಹಣ ವಸೂಲಿ ಮಾಡಿದಂತಹ ಆರೋಪ ಇವ್ರ ಮೇಲಿದೆ. ಹಿರಿಯ ಅಧಿಕಾರಿಗಳ ಗಮನಕ್ಕೆ ದೂರುದಾರೆ ತಂದಿರ್ತಾರೆ. ಅಂದ್ರೆ ಯಾರು ವಿಕ್ಟಿಮು ಕಂಪ್ಲೇನೆಂಟು ಮೀನಾಕ್ಷಿ. ಆದರೂ ಮಂಗಳೂರು ಮಹಿಳಾ ಠಾಣೆಗೆ ಇವರಿಗೆ ಪೋಸ್ಟಿಂಗ್ ಸಿಕ್ಕಿದೆ. ಮಹಿಳಾ ಠಾಣೆಯ ಹೆಡ್ ಆಗಿ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಅವರನ್ನ ನೇಮಿಸಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇದರ ಅರ್ಥ ಏನು? ಈ ಅಕ್ರಮದಲ್ಲಿ ಆ ಲಂಚದ ಹಣದಲ್ಲಿ ಇನ್ಯಾರ್ಯಾರಿಗೆ ಪಾಲು ಹೋಗ್ತಾ ಇತ್ತು, ಇದೇ ಅಲ್ವಾ ಪ್ರಶ್ನೆ ಬರೋದು. ಅದು ಹೆಂಗೆ ಮಾಡೋದಕ್ಕೆ ಸಾಧ್ಯ? ಈಗ ಆಲ್ರೆಡಿ ಇಂಟರ್ನಲ್ ಇನ್ವೆಸ್ಟಿಗೇಷನ್ ಆಗ್ತಾ ಇರುವಂತಹ ಪ್ರಕರಣದಲ್ಲಿ ಆರೋಪಿತ ಸ್ಥಾನದಲ್ಲಿ ನಿಂತಿರುವಂತಹ ಇನ್ಸ್ಪೆಕ್ಟರ್ಗೆ ಇನ್ನೊಂದು ಕಡೆಗೆ ಪೋಸ್ಟಿಂಗ್ ಕೊಡ್ತಾರೆ ಅಂದರೆ ಏನರ್ಥ? ಆಮೇಲೆ ಈ ಮುಖ್ಯಮಂತ್ರಿಗಳ ಪದಕ ಅಂತ ಅಂದರೆ ಯಾರಿಗೆ ಸಿಗೋದದು? ಈ ಶೌರ್ಯವನ್ನು ಮೆರೆದವ್ರಿಗೆ, ತುಂಬ ಹಾನೆಸ್ಟ್ ಆಫೀಸರ್ಗೆ. ಬಟ್ ಮೊನ್ನೆ ಒಂದು ಪ್ರಕರಣ ನೋಡಿದ್ವಿ ನಾವು, ಅನ್ನಪೂರ್ಣೇಶ್ವರಿ ನಗರದ ಠಾಣೆಯಲ್ಲಿ ಒಬ್ಬ ಇನ್ಸ್ಪೆಕ್ಟರ್ದು ಇದೇ ಕತೆ. ಆತ ಅಬ್ಸ್ಕಾಂಡ್ ಈಗ ಇವ್ರಿಗೂ ಕೂಡ ಮುಖ್ಯಮಂತ್ರಿ ಪದಕ ಸಿಕ್ಕಿತ್ತಂತೆ. ಕಳ್ಳತನದ ಕೇಸ್ನ ಎಲ್ಲ ಆರೋಪಿಗಳಿಂದ ಹಣ ಪೀಕಿರುವಂತಹ ಶಂಕೆ ಇದೆ. ಮೀನಾಕ್ಷಿ ಮಗ ಸೇರಿ 5ರನ್ನ ಉಳ್ಳಾಲದ ಪೊಲೀಸರು ಬಂಧಿಸಿದ್ದಾರೆ. ಉಳ್ಳಾಲ ಪೊಲೀಸ್ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಹಣ ವಸೂಲಿ ಮಾಡಿದಂತಹ ಆರೋಪ ಇದೆ. ಎಲ್ಲ 5 ಆರೋಪಿಗಳ ಮನೆಯವರಿಂದ ಹಣವನ್ನ ಈತ ಪೀಕಿದ್ದಾನಂತೆ. ಕೇಸ್ ಕ್ಲೋಸ್ ಮಾಡ್ತೀನಿ, ಬಟ್ ದುಡ್ಡು ಕೊಡ್ಬೇಕು ನೀವು ಅಂತ ಸುಲಿಗೆ ಲಿಟ್ರಲಿ ಈ ಪೊಲೀಸ್ ಆಫೀಸರ್ ಮಾಡಿರೋದು. ಬಾಲಕೃಷ್ಣ ವಿರುದ್ಧ ಬೆಳ್ತಂಗಡಿಯ ಮೀನಾಕ್ಷಿ ಅವರು ಆರೋಪ ಮಾಡ್ತಾ ಇದ್ದಾರೆ. 3 ಲಕ್ಷ ರೂಪಾಯಿ ಕೊಟ್ಟರು ಇದು ಸಾಕಾಗಲ್ಲ ಅಂತ ಬಾಲಕೃಷ್ಣ ಇನ್ನೂ ಹೆಚ್ಚಿನ ಡಿಮ್ಯಾಂಡನ್ನು ಮಾಡ್ತಾ ಇದ್ರಂತೆ. ಇಲ್ಲಾಂದ್ರೆ ಮಗನ್ನ ಕೇಸಲ್ಲಿ ಫಿಟ್ ಮಾಡ್ತೀನಿ ಅಂತ. ಈಗ ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳ ಮೊರೆ ಹೋಗಿದ್ದಾರೆ ನ್ಯಾಯಕ್ಕೋಸ್ಕರ. ಮೀನಾಕ್ಷಿ ಮಗನ ಮೈ ಮೇಲಿದ್ದಂತಹ ಚಿನ್ನವನ್ನ ಕೂಡ ಬಾಲಕೃಷ್ಣ ಇನ್ಸ್ಪೆಕ್ಟರು ಕಸಿದುಕೊಂಡಿದ್ದಾರಂತೆ. ನೋಡಿ, ಪೊಲೀಸರೇ ಇಲ್ಲಿ ಕಳ್ಳರ ರೀತಿ ವರ್ತಿಸಿರುವಂತಹ ಘಟನೆ ಇದು. ಏನಾಗ್ತಾ ಇದೆ ದಕ್ಷಿಣ ಕನ್ನಡ ಭಾಗದ ಪೊಲೀಸರಿಗೆ ಅನ್ನೋದು ಪ್ರಶ್ನೆ. ಉಡುಪಿ ಭಾಗದ ಕೆಲ ಪೊಲೀಸರ ಮೇಲೂ ಇಂಥದ್ದೇ ಆರೋಪ, ಇವ್ರ ಮೇಲೂ ಇಂಥದ್ದೇ ಆರೋಪ. ಕಳೆದ 2024 ಜೂನ್ ತಿಂಗಳಲ್ಲಿ ಉಳ್ಳಾಲದಲ್ಲಿ ಒಂದು ಕಳ್ಳತನದೊಂದು ಪ್ರಕರಣ ಆಯಿತು. ಆ ಪ್ರಕರಣ ನನಗೆ ವಿಷಯ ಗೊತ್ತಾದಿದ್ದು ಮತ್ತೆ ಜೂನ್ 26ನೇ ತಾರೀಕಿಗೆ ರಾತ್ರಿ 9 ಗಂಟೆ ಹೊತ್ತಿಗೆ ನನ್ನ ಮಗ ಮನೆಗೆ ಬರದ ಕಾರಣ ನಾನು ಫೋನ್ ಮಾಡಿದೆ, ವಿಚಾರಿಸಿದೆ. ಮಗನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ವಿಚಾರಿಸಿ ಮತ್ತೆ ಮಗನ ಫ್ರೆಂಡ್ ಒಬ್ಬ ಮಂಗಳೂರಿನವರಿಗೆ ಫೋನ್ ಮಾಡಿದೆ ನಾನು. ಅವ ಹೇಳಿದ, ನಾನು ವಿಚಾರಿಸಿ ಹೇಳ್ತೇನೆ ಆಂಟಿ ಅಂತ ಹೇಳಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಫೋನ್ ಮಾಡಿದೆ. ನಾನು ಮದ್ದಡ್ಕದ ಹುಡುಗನಿಗೆ ಫೋನ್ ಮಾಡುವಾಗ ಮಂಗಳೂರು ಕಡೆಗೆ ಪೊಲೀಸ್ ಗಾಡಿಯಲ್ಲಿ ಅವನನ್ನು ಹಿಡ್ಕೊಂಡು ಹೋಗಿದ್ದಾರೆ ಅಂತ ನೋಡಿದ್ರಂತೆ ಯಾರು. ಆಮೇಲೆ ನಾನು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದೆ, ನನ್ನ ಮಗ ಈಗೀಗೆ ಕಾಣ್ತಾ ಇಲ್ಲ. ಆಗ ಮಾಹಿತಿ ಬಂತು, ಉಳ್ಳಾಲದಲ್ಲಿ ಏನೋ ಕಳವಾಗಿದೆ, ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಮ್ಮ, ನೀವು ನಾಳೆ ಬೆಳಿಗ್ಗೆ ಹೋಗಿ ಅಂತ ಹೇಳಿದರು ಚರಣ್ ರಾಜ್ ಪೊಲೀಸ್ ಬೆಳ್ತಂಗಡಿಯವರು. ನಾನು ಮಾರನೇ ದಿನ ಉಳ್ಳಾಲಕ್ಕೆ ಹೋಗಿದ್ದೆ. ಅಲ್ಲಿ ವಿಚಾರಿಸಿದಾಗ ಚಿನ್ನ ಇದೆ, ನೀವು ಮಧ್ಯಾಹ್ನ ತನಕ ಇರಿ, ನಿಮ್ಮ ಮಗನನ್ನು ಎನ್ಕ್ವೈರಿ ಮಾಡ್ತಾ ಇದ್ದೇವೆ ಅಂತ ಹೇಳಿದರು. ಮಧ್ಯಾಹ್ನ ತನಕ ಇದ್ದೆ. ಸಂಜೆವರೆಗೂ ವಿಚಾರಣೆ ಆಗಲಿಲ್ಲ. ಆಮೇಲೆ ನಾನು ಸರ್ಕಲ್ ಇನ್ಸ್ಪೆಕ್ಟರ್ನ ಬಾಲಕೃಷ್ಣ ಅವರನ್ನು ಭೇಟಿ ಆದೆ ಒಳಗೆ ಹೋಗಿ. ಅವರು ಹೇಳಿದರು, ಇವತ್ತು ಸಂಜೆ ಆಯ್ತಮ್ಮ, ನಾಳೆ ಬಾ, ನಾಳೆ ಮಾತಾಡುವ ಅಂತ ಹೇಳಿದ್ದಾರೆ. ನಾನು 28ನೇ ತಾರೀಕಿಗೆ ಅವರಿಗೆ ಮಾತಾಡಲಿಕ್ಕೆ ಸಿಕ್ಕಿದ್ದೇನೆ. ಅವರು ಹೇಳಿದರು, ಮುಗಿಸುವ, ಚಿನ್ನ ಎಲ್ಲೆಲ್ಲಿದೆ ಅಂತ ಮಕ್ಕಳು ಬಾಯಿ ಬಿಟ್ಟಿದ್ದಾರೆ, ನೀವೊಂದು 3 ಲಕ್ಷ ತಂದು ಕೊಡಿ, ನನಗೆ ರಿಕವರಿ ಅವರಿಗೆ ನಾನು ದುಡ್ಡು ಕೊಟ್ಟು ಚಿನ್ನ ತರ್ತೇನೆ, ಮಕ್ಕಳನ್ನು ಸಂಜೆಗೆ ಬಿಡ್ತೇನೆ ಅಂತ ಹೇಳಿದರು. ನನಗೆ 28ಕ್ಕೆ ದುಡ್ಡು ಒದಗಿಸಲಿಕ್ಕೆ ಆಗಲಿಲ್ಲ. ಅಲ್ಲಿಂದ ಬರುವಾಗ 6 ಗಂಟೆ ಆಯಿತು. 29 ಸಾಧ್ಯ ಆಗಲಿಲ್ಲ, ಅಂದರೆ ಆಲೋಚನೆ ಮಾಡಬೇಕಿತ್ತು 3 ಲಕ್ಷ ದುಡ್ಡು ಕೊಡೋದು ಅಂತ ಹೇಳಿದರೆ. ನಾನು ಮತ್ತೆ ಏನು ಮಾಡಿದೆ, ಅಂದರೆ ಮಕ್ಕಳ ಕೈಯಿಂದ ಅವರು ಫೋನ್ ಮಾಡಿಸ್ತಾನೇ ಇದ್ದರು, ದುಡ್ಡು ತನ್ನಿ ಅಂತ ನನ್ನ ಮಗನ ಕೈಗೆ ಫೋನ್ ಕೊಟ್ಟು ಕೂಡ ಮಾಡಿಸ್ತಾನೇ ಇದ್ದರು. ನಾನು 3 ಲಕ್ಷ ಮಾಡೋದಂದರೆ ಸುಲಭ ಅಲ್ಲಲ್ಲ. ಮತ್ತು ನಾನು 1ನೇ ತಾರೀಕಿಗೆ ಮಗಳು ಮನೆಯಲ್ಲಿದ್ಲು, ಹೆರಿಗೆಗೆ ಬಂದವಳು. ಅವಳದ್ದು ಚಿನ್ನ ಇಟ್ಟು, ಅಂದರೆ ನಾನು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಹೇಳಿದ್ದೇನೆ, ನನ್ನಲ್ಲಿ ದುಡ್ಡು ಇಲ್ಲ ಸರ್, ಮಗಳ ಚಿನ್ನ ಇಟ್ಟು ಡೀಟೇಲ್ಸ್ ಕೊಡ್ತಾರೆ. ಸುಖಪಾಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುಖಪಾಲ್, ಪೊಲೀಸರೇ ಇಲ್ಲಿ ಎಕ್ಸ್ಟಾರ್ಷನ್ ಅನ್ನ, ಸುಲಿಗೆಯನ್ನ ಮಾಡಿರೋದು ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಬಟ್ ಅಧಿಕಾರಿಗಳು ಯಾಕೆ ಈ ದೂರುದಾರಿಯ ಕಂಪ್ಲೇಂಟ್ ಅನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ? ಇಷ್ಟೆಲ್ಲ ಆರೋಪಗಳಿದ್ರು ಕೂಡ ಇನ್ನೊಂದು ಕಡೆ ಪೋಸ್ಟಿಂಗ್ ಕೊಡ್ತಾರೆ ಅಂದ್ರೆ ಅವ್ರ ಕಾರ್ಯವೈಖರಿ, ಅವರ ಕಾರ್ಯಕ್ಷಮತೆ ಬಗ್ಗೆ ಕೂಡ ಪ್ರಶ್ನೆ ಬರಲ್ವಾ ಇಲ್ಲಿ? ಮಮತಾ, ಇವರಿಗೆ ಈ ಬಾಲಕೃಷ್ಣ ಇನ್ಸ್ಪೆಕ್ಟರ್ಗೆ ಮತ್ತೊಮ್ಮೆ ಈಗ ಪೋಸ್ಟಿಂಗ್ ಆಗಿರೋದಕ್ಕೆ ರಾಜಕೀಯ ಒತ್ತಡಗಳಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಕಳೆದ ಕೋಟೆಕಾರ್ ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣ ಏನಿತ್ತು, ಆ ದರೋಡೆ ಪ್ರಕರಣದಲ್ಲಿ ಸುಮಾರು 12 ಕೋಟಿ ಮೌಲ್ಯದ ಚಿನ್ನಾಭರಣಗಳ ದರೋಡೆಕೋರರು ಕಳವುಗೈದಿದ್ರು. ಆ ಬಳಿಕ ಆ ಪ್ರಕರಣವನ್ನು ಮಂಗಳೂರು CCB ಪೊಲೀಸರು ಅದನ್ನು ಭೇದಿಸಿದ್ರು. ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ
ದಾಖಲಾಗಿತ್ತು. ಹೀಗಾಗಿ ಇಡೀ ಪ್ರಕರಣದಲ್ಲಿ ಎಲ್ಲ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿದ್ದೇವೆ ಅನ್ನುವಂಥ ಹಿನ್ನೆಲೆಯಲ್ಲಿ ಉಳ್ಳಾಲ ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಬಾಲಕೃಷ್ಣ ಅವರು ಆವತ್ತು ಬ್ಯಾಂಕಿನ ಏನು ಆಡಳಿತ ಮಂಡಳಿ ಇದೆ ಅವ್ರ ಹತ್ರ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಇಡೀ ಚಿನ್ನಾಭರಣವನ್ನು ನಾವು ಮತ್ತೆ ನಿಮಗೆ ತಲುಪಿಸುವ ಕೆಲಸ ಮಾಡಿದ್ದೇವೆ, ಹಾಗಾಗಿ ಅದಕ್ಕೆ ಬೇಕಾದಂಥ ಹಣವನ್ನು ನೀವು ನನಗೆ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿ ಇದರಲ್ಲಿ ಸಿಕ್ಕಿಬಿದ್ದಿರುವಂಥದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಕಡ್ಡಾಯವಾಗಿ ರಜೆಯ ಮೂಲಕ ಅವರನ್ನ ಕಳಿಸಲಾಗಿದೆ. ಆದರೆ ಮತ್ತೆ ರಾಜಕೀಯ ಒತ್ತಡವನ್ನು ಹಾಕಿ ನಿರಂತರವಾಗಿ ಅದರ ಹಿಂದೆ ಇದ್ದು ಮತ್ತೆ ಈಗ ಮಂಗಳೂರಿನ ಪಾಂಡೇಶ್ವರದಲ್ಲಿರುವಂಥ ಮಹಿಳಾ ಪೊಲೀಸ್ ಠಾಣೆಗೆ ಇನ್ಸ್ಪೆಕ್ಟರ್ ಆಗಿ ಬಾಲಕೃಷ್ಣ ಮತ್ತೆ ನೇಮಕಗೊಂಡಿದ್ದಾರೆ. ಅಂದರೆ ಈ ರೀತಿಯಾದಂಥ ಆರೋಪ ಇದ್ದಂಥ ಸಂದರ್ಭದಲ್ಲಿ ಕಡ್ಡಾಯ ರಜೆಯಲ್ಲಿ ಕಳಿಸಿದ ಬಳಿಕವೂ ಅದೇ ರೀತಿಯಾದಂಥ ಪೋಸ್ಟಿಂಗ್ ಸಿಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಜೊತೆಗೆ ಈತ ಕೇವಲ ಬಾಲಕೃಷ್ಣ ಇನ್ಸ್ಪೆಕ್ಟರ್ ಕೇವಲ ಉಳ್ಳಾಲ ಪೊಲೀಸ್ ಠಾಣೆದು ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯಾದಂಥ ಹಣ ವಸೂಲಿ ಮಾಡಿರುವಂಥ ಪ್ರಕರಣಗಳಿದೆ. ಬೆಳ್ತಂಗಡಿಯ ಮೀನಾಕ್ಷಿ ಅವರಿಂದ ಅವರ ಮಗನನ್ನು ಬಂಧಿಸಿದ್ದಂಥ ಸಂದರ್ಭದಲ್ಲಿ ಅವರಿಂದ 3 ಲಕ್ಷ ರೂಪಾಯಿ ಹಣವನ್ನು ಪಡೆದಿರುವಂಥದ್ದು. ಅವರು ಇದೇ ಉಳ್ಳಾಲ ಪೊಲೀಸ್ ಠಾಣೆಗೆ ಹೋಗಿ ಹಣವನ್ನು ಕೊಟ್ಟಿರುವಂಥದ್ದನ್ನು ಅವರು ಲಿಖಿತವಾಗಿ ACP ಅವರಿಗೆ ದೂರನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವತ್ತು ಇದ್ದಂಥ ಆರೋಪಿ ಮೀನಾಕ್ಷಿ ಅವರ ಮಗ ಆತನ ಮೈ ಮೇಲಿದ್ದಂಥ ಚಿನ್ನಾಭರಣವನ್ನು ಕಸಿದುಕೊಂಡಿದ್ದಾರೆ. ಅದನ್ನು ನ್ಯಾಯಾಲಯದ ಮೂಲಕ ನೀವು ಬಿಡಿಸಿ ಅಂತ ಹೇಳಿದ್ದಾರೆ. ಆದರೆ ನ್ಯಾಯಾಲಯದಲ್ಲಿ ಎಲ್ಲೂ ಅದರ ದಾಖಲೆಗಳನ್ನು ಈ ಬಾಲಕೃಷ್ಣ ಅವರು ಕೊಟ್ಟಿಲ್ಲ. ಅದರ ಜೊತೆಗೆ ಇನ್ನುಳಿದಂಥ 5 ಜನ ಆರೋಪಿಗಳು ಯಾರಿದ್ದಾರೆ ಅವರ ಚಿನ್ನಾಭರಣಗಳನ್ನು ಅವರಿಂದಲೂ ಹಣ ಪಿಕ್ಕಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಅವರು ಯಾರು ದೂರನ್ನು ಕೊಟ್ಟಿಲ್ಲ. ಆದರೆ ಇದರ ಬಗ್ಗೆನೂ ತನಿಖೆ ಆಗಬೇಕು ಅನ್ನುವಂಥದ್ದನ್ನು ಮೀನಾಕ್ಷಿ ಅವರು ಒತ್ತಾಯ ಮಾಡಿರುವಂಥದ್ದು. ಇದರ ಹಿಂದೆ ಇರುವಂಥದ್ದು ಎಲ್ಲ ಕಡೆಗಳಲ್ಲಿ ಇದೇ ರೀತಿಯಾದಂಥ ಹಣವನ್ನು ಪಿಕ್ಕಿಸಿದ್ದಾರೆ, ಚಿನ್ನಾಭರಣವನ್ನು ಪಿಕ್ಕಿಸಿದ್ದಾರೆ ಈ ಇನ್ಸ್ಪೆಕ್ಟರ್ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ದೂರಿನ ಮುಖಾಂತರ ಗೊತ್ತಾಗಿದೆ. ಹಾಗಾಗಿ ಹಿರಿಯ ಅಧಿಕಾರಿಗಳು ಇವರನ್ನು ವಿಚಾರಣೆ ಮಾಡಬೇಕಿತ್ತು, ಏನಾದರೂ ಇಲಾಖಾ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಿತ್ತು. ಅದನ್ನು ಬಿಟ್ಟು ಈಗ ಈ ಎಲ್ಲ ಪ್ರಕರಣಗಳಾದ ಬಳಿಕವೂ ಅವರಿಗೆ ಬಾಲಕೃಷ್ಣ ಇನ್ಸ್ಪೆಕ್ಟರ್ಗೆ ಮತ್ತೆ ಮುಖ್ಯಮಂತ್ರಿ ಪದಕವನ್ನು ಕೊಡ್ತಾರೆ, ಬೇರೆ ಬೇರೆ ರೀತಿಯಾದಂಥ ಸನ್ಮಾನಗಳಾಗುತ್ತೆ ಈ ಒಂದು ಕೋಟೆಕಾರ್ ಬ್ಯಾಂಕಿನ ದರೋಡೆ ಪ್ರಕರಣದ ಕೇಸಲ್ಲಿ. ಆದರೆ ಈ ರೀತಿಯಾದಂಥ ಆರೋಪ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ಇನ್ಸ್ಪೆಕ್ಟರನ್ನು ಯಾಕೆ ಬಿಟ್ಟಿದ್ದಾರೆ ಇನ್ನು ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದೆ. ಹೀಗಾಗಿ ಅವರಿಗೆ ಸೂಕ್ತ ಶಿಕ್ಷೆ ಕೊಡಬೇಕು, ಅವರಿಗೆ ಅಮಾನತು ಶಿಕ್ಷೆ ಕೊಡಬೇಕು ಅನ್ನುವಂಥದ್ದನ್ನು ಮೀನಾಕ್ಷಿ ಅವರು ಒತ್ತಾಯ ಮಾಡಿರುವಂಥದ್ದು. ಮಮತಾ, ಧನ್ಯವಾದ ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಭ್ರಷ್ಟ ಅಧಿಕಾರಿಗಳಿಗೆ ಪದಕ ಕೊಡೋ ಕಾರ್ಯಕ್ರಮ ಯಾಕಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಪ್ರತಿಷ್ಠಿತ ಪದಕ, ಇಷ್ಟು ಗಂಭೀರ ಆರೋಪ, ಆಮೇಲೆ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತಂತೆ ಈ ಸ್ಟೇಷನ್ನು. ಅದರದ್ದು ಜನಪ್ರತಿನಿಧಿ ಯಾರು ಕೇಳಿದ್ರೆ ಸ್ಪೀಕರ್. ಸೊ ಅವ್ರ ಗಮನಕ್ಕೆ ಈ ವಿಚಾರಗಳೆಲ್ಲ ಬಂದಿಲ್ವಾ ಹಾಗಾದ್ರೆ ಅನ್ನೋದು ಪ್ರಶ್ನೆ.